ಏಯ್, ಆ ಅನ್ನನ ಡಬ್ಬಿಗೆ ತುಂಬ. ತಿನ್ನೋ. ಮುಖ ಏನ್ ನೋಡ್ತಿದ್ಯಾ? ತಿನ್ನೋ. ಏಕೆ ಒಂದೇ ಒಂದು ತುತ್ತು ತಿನ್ನಕ್ಕಾಗ್ತಿಲ್ಲಲ್ಲ? ಪ್ರತಿದಿನ ಇದನ್ನ ಮಕ್ಕಳು ಹೇಗೋ ತಿನ್ಬೇಕು? ಇವತ್ತು 100 ಜನ ಮಕ್ಕಳು ಹೊಟ್ಟೆ ನೋವಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಅದೇನಾದ್ರು ಫುಡ್ ಪಾಯ್ಸನ್ ಅಂತ ಪ್ರೂವ್ ಆಗಿ ಮಕ್ಕಳಿಗೆ ಏನಾದ್ರೂ ಆದ್ರೆ ಸಾಯ್ಲಿ ಬಿಡೋ. ಪ್ರಕೃತಿ ಧರ್ಮ. ಭೂಕಂಪಕ್ಕೆ ಜನ ಸಾಯ್ತಾರೆ, ಸುನಾಮಿಗೆ ಜನ ಸಾಯ್ತಾರೆ. ಇದು ಹಂಗೆ. ಅದ್ ಸರಿ, ನೀನು ಒರಿಜಿನಲ್ ಕಾಕಿ ಹಾಕಿದ ತಕ್ಷಣ ಎಲ್ಲಾ ಕಡೆಯಿಂದ ಒಂದೇ ಸಾರಿ ನನಗ್ ಚೆಕ್ ಇಡ್ತಾ ಇದೀಯಾ? ಒಂದ್ಸಲ ಕೂಲಿಗಳ ಪರ ಅಂತ್ಯ, ಒಂದ್ಸಲ ರೈತರ ಪರ ಅಂತ್ಯ, ಒಂದ್ಸಲ ಡ್ರೈವರ್ಗಳ ಪರ ಅಂತ್ಯ. ನೀನ್ ಯಾರ ಪರಾನೋ? ಕೂಲಿಯವ್ರ ಪರ ನಿಲ್ತೀನಿ. ಯಾಕೆ ಅಂದ್ರೆ ಇಂದೊಂದ್ ದಿನ ನಾನು ಕೂಲಿ ಮಾಡ್ಕೊಂಡ್ ಬದುಕ್ತಾ ಇದ್ದವನು. ರೈತರ ಪರ ನಿಲ್ತೀನಿ. ಯಾಕೆ ಅಂದ್ರೆ ರೈತ ಈ ದೇಶದ ಬೆನ್ನೆಲುಬು. ಅವನು 1 ವರ್ಷ ನಾನು ನೇಗಲ್ ಮುಟ್ಟಲ್ಲ, ಬೆಳೆ ಬೆಳೆಯಲ್ಲ ಅಂತಂದ್ರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ. ಡ್ರೈವರ್ಗಳ ಪರ ನಿಲ್ತೀನಿ. ನಮ್ಮ ದೇಶದ ಅರ್ಥವ್ಯವಸ್ಥೆ ನಿಂತಿರೋದೇ ಅವ್ರಗಳ ಮೇಲೆ. ಅವ್ರೇನಾರು ನಾನು 1 ದಿನ ಸ್ಟೇರಿಂಗ್ ಮುಟ್ಟಲ್ಲ ಅಂತಂದ್ರೆ ನಿಮ್ಮಂತವ್ರ ಲೆಕ್ಕಾಚಾರ ತಲ್ ಕೆಳಗಾಗೋಗುತ್ತೆ. ಸರಿನಪ್ಪ, ನೀನ್ ಎಲ್ರು ಪರ ನಿಂತ್ಕೋ, ನಾನು ನಿನ್ನ ವಿರೋಧವಾಗಿ ನಿಂತ್ಕೋತೀನಿ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ತೀನಿ. ಎದ್ದಳ ಮೇಲೆ ಎಲ್ಲ ಕೊಡ. ಎದ್ದಳ ಮೇಲೆ ಅನ್ನದ ವಿಷಯ ಬಂದಾಗ ನಾನು ತುಂಬಾನೇ ಕೆಟ್ಟವನು. ಇವಾಗಿಂದ ನಿನ್ ಕೌಂಟ್ ಡೌನ್ ಸ್ಟಾರ್ಟ್. ಇನ್ನು 48 ಗಂಟೆಯಲ್ಲಿ ನಿಂದು ಅಂತ ಏನೇನಿದೆಯೋ ಎಲ್ಲ ಬಂದ್. ಒಂದೊಂದು ತುತ್ಕು ಕಷ್ಟ ಪಡಬೇಕು. ಎಲ್ಲಾರು ಹೋಗಿ ಕೆಲಸ ಮಾಡ್ತೀನಿ, ಒಂದು ಊಟ ಕೊಡ್ಸಿ ಅಂತ ಭಿಕ್ಷೆ ಎತ್ತಬೇಕು. ಆಗ ಮಾಡ್ತೀನಿ. ಅಕಸ್ಮಾತ್ ಎಲ್ಲೂ ಯಾರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಮನೆ ವಾಚ್ಮ್ಯಾನ್ ಡ್ಯೂಟಿ ಅಂತೂ ಯಾವಾಗ್ಲೂ ಖಾಲಿ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಏನಂದೆ? ಗಂಡಸರು ಮಾಡೋ ಯಾವ್ದಾದ್ರು ಕೆಲಸ ಮಾಡ್ಕೊಂಡ್ ಬದುಕು ಅಂತಂದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಈವ್ನಿಂಗ್ ಸರ್. ಎಮಿಷನ್ ಟೆಸ್ಟ್ ಯಾವಾಗ ಮಾಡಿಸಿದ್ದು ಸರ್? 3 ದಿವಸದಿಂದ ಮಾಡಿಸಿದ್ದೀನಿ ಸರ್. ಸರ್, ಎಲ್ಲ ಪೆಟ್ರೋಲ್ ಬಂಕಲ್ಲೂ ಮಿಕ್ಸಿಂಗ್ ಬರ್ತಾ ಇದೆ. ಸೀಮೆಣ್ಣೆ ಮಿಕ್ಸ್ ಮಾಡ್ತಾರೆ. ಈ ಕ್ಯಾನ್ಗೆ 10 ಲೀಟರ್ಗೆ ಪೆಟ್ರೋಲ್ ಹಾಕು ಬೈ. ಕ್ಯಾನ್ಗೆಲ್ಲ ಹಾಕಕ್ಕಲ್ಲ, ಸಾಕೋರ ಬೈತಾರೆ. ಸರಿ, ನಮ್ದಕ್ಕೆ ಗಾಡಿಗೆ ಹಾಕ್ಬಿಡಿ. ಎಷ್ಟು ಬೈ? 10 ಲೀಟರ್ಗೆ ಬೈ. ಆಯ್ತು ಬೈ. ಸೊ ಆಫೀಸರ್ಸ್, ಯಾವ ಬಂಕ್ಗಳಲ್ಲಿ ಮೆಜರ್ಮೆಂಟ್ ಕಮ್ಮಿ ಬರ್ತಾ ಇದೆ? ಪ್ರತಾಪ್ ಕಾಳೆಗೆ ಸೇರಿರೋ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕ್ವಾಂಟಿಟಿ ಕಡಿಮೆ ಬರ್ತದೆ ಸರ್. ಇಡೀ ಬೆಂಗಳೂರಿಗೆ ಹೋಗಿ ಹಾಕಕ್ಕೆ ಈ ಪ್ರತಾಪ್ ಕಾಳೆ ಬಂಕೆ ಸಾಕು ಸರ್. ಇನ್ನು 24 ಗಂಟೆಲಿ ಅಷ್ಟು ಬಂಕ್ಗಳು ಸೀಸ್ ಆಗ್ಬೇಕು. ಅಣ್ಣ, ಏನಣ್ಣ ಐರಾವತನ್ ಕಟ್ಟೋಟ್ ಮುಂದೆ ಸಿಂಗಲ್ ಲೆಗಲ್ ತಪಾಸ್ ಮಾಡ್ತಾ ಇದ್ಯಾ? ಏಕಾಗ್ರತೆ, ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಐರಾವತ ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ನಾನು ಅವನನ್ನು ಡಿಸ್ಟರ್ಬ್ ಮಾಡ್ತೀನಿ. ಅಣ್ಣ, ನಮ್ ಶಂಕರ ಅವನನ್ನು ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಐರಾವತನ ಒಳಗಡೆ ಇರೋ ನೆಮ್ಮದಿನ ಬುಡ ಸಮೇತ ಅಲ್ಲಾಡಿಸ್ಬೇಕು. ಅಂದ್ರೆ ಕೆಲವರನ್ನ ಶಕ್ತಿಯಿಂದ ಹೊಡಿಬೇಕು, ಇನ್ನು ಕೆಲವರನ್ನ ಯುಕ್ತಿಯಿಂದ ಹೊಡಿಬೇಕು. ಅದಕ್ಕೆ ಈ ಏಕಾಗ್ರತೆಯ ಧ್ಯಾನ. ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ಹೊರಡೆ. ನಮ್ಮ ಐರಾವತ ಈ ಪೊಲೀಸ್ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾನಲ್ಲ. ಯಾರ ಮೊಮ್ಮಗ ಅವನು?
ಹಲೋ, ಸಾರ್, ನಾನು ವಾಚ್ಮ್ಯಾನ್ ಸಾರ್. ಗಂಡಸ್ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ದೀನಿ. ಈಗ ಅಜ್ಜಿ ತಾತನ ಬಾಡಿನ ಮನೆಗೆ ತಗೊಂಬತ್ತೀರಾ ಇಲ್ಲ ಡೈರೆಕ್ಟಾಗಿ ತಗೊಂಡೋಗ್ತೀರಾ? ವಾಚ್ಮ್ಯಾನ್ ಅಲ್ವಾ ಸರ್, ಯಾರಾದ್ರೂ ಬಂದ್ರೆ ಹೇಳ್ಬೇಕಲ್ಲ. ಹಲೋ, ನಾನು ವಾಚ್ಮ್ಯಾನ್ ಸರ್. ಬೇಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀರಾ ಸರ್? ಸರ್, ನಾನೇ ವಾಚ್ಮ್ಯಾನ್ ಮಾತಾಡ್ತಿರೋದು. ಗಂಡಸ್ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ದೀನ ಸರ್. ಯಾವುದಕ್ಕೂ ಒಂದ್ಸಲ DIG ಆಫೀಸ್ ಹೋಗಿ ಸರ್. ಏನಾಯ್ತು ಸರ್? Play the video. ನಮಸ್ಕಾರ, ಪ್ರತಾಪ್ ಕಾಳೆ ಟಿವಿ ಬ್ರೇಕಿಂಗ್ ನ್ಯೂಸ್. ನಾನು ನಿಮ್ಮ ವಾಚ್ಮ್ಯಾನ್ ಮಾತಾಡ್ತಾ ಇದ್ದೀನಿ. ಎಲ್ಲಾ ಕಡೆ ಇಡಬೇಕಾಗಿರೋದು ಕರೆಕ್ಟಾಗಿ ಇಟ್ಟಿದ್ದೀನಿ ಅಣ್ಣ. ಅದೇನು ಮಗ ಡೈಲಾಗು, ಐರಾವತನ ಗಾಡಿ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ ಅಂತ. ಈ ಪ್ರತಾಪ್ ಕಾಳೆ ಬಂದ್ರೆ ಸುನಾಮಿ. ಅದೇನೋ ಮಗ, ನೀನು ಈ ಡಿಪಾರ್ಟ್ಮೆಂಟ್ಗೆ ವಕ್ಕರ್ಸ್ಕೊಂಡ್ಮೇಲೆ ಕಾನ್ಸ್ಟೇಬಲ್ ಹಿಡಿದು DIG ವರೆಗೆ ಎಲ್ಲಾ ಮನೆ ಹೆಣ್ಮಕ್ಳು ಐರಾವತ ಯಾರು ಅಂದ್ರೆ ನಮ್ಮಣ್ಣ ಅಂತ ಅವ್ರೆ. ಅದಕ್ಕೆ ನಿನ್ನೆಲ್ಲಾ ತಂಗಿರು ಒಂದ್ ಕಡೆ ಕರ್ಕೊಂಡ್ ಬಂದಿದ್ದೀನಿ. ಕೊಸರಿಗೆ ನಿನ್ ಗರ್ಲ್ ಫ್ರೆಂಡು ಅವಳೆ. ತಾಕತ್ತಿದ್ರೆ ಬಂದ್ ಬಿಡಿಸ್ಕೊಂಡು. ಪೊಲೀಸ್ ಅನ್ನೋನೊಬ್ಬ ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ಪೊಲೀಸ್ ಅವ್ರ ಮಕ್ಕಳಿಗೆ ಈ ಗತಿ ಬರ್ತಾ ಇರಲಿಲ್ಲ.